ಎನಿಮಿ ಅಂದರೆ ಯಾರು? ಶತ್ರು. ಶತ್ರು ಪ್ರಾಪರ್ಟಿ ಅಂದ್ರೇನು? ರಾಜ್ಯದಲ್ಲಿ ಅಂದರೆ ದೇಶದಲ್ಲಿ 9400 ಶತ್ರು ಆಸ್ತಿಗಳಿದೆಯಂತೆ. ಕರ್ನಾಟಕದಲ್ಲಿ 21 ಶತ್ರು ಆಸ್ತಿಗಳಿದೆಯಂತೆ. ಏನು ಈಗ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆಯ್ತಲ್ಲ, ಇಬ್ಬಾಗ ಆದಾಗ ಇಲ್ಲಿರುವಂಥ ಅನೇಕ ಮುಸ್ಲಿಮರು ಪಾಕಿಸ್ತಾನಕ್ಕೆ ವಲಸೆ ಹೋದರು, ಅಲ್ಲಿಯ ಪ್ರಜೆಗಳಾದರು. ಇಲ್ಲಿರುವ ಸಂಪತ್ತಿದೆಯಲ್ಲ ಅದನ್ನು ಅವರು ಹಂಗೆ ಬಿಟ್ಟೋದ್ರು, ಕೆಲವರು ಅದನ್ನು ಈಗ ಕಬ್ಜಾ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆಯವರು. ಕರ್ನಾಟಕದಲ್ಲಿ ಅಂತ 21 ಆಸ್ತಿ ಇದೆ. ಇಡೀ ದೇಶದಲ್ಲಿ 9400 ಆಸ್ತಿ ಇದೆ. ಅದನ್ನು ಶತ್ರು ಆಸ್ತಿ ಅಂತ ಕರೀತಾರೆ. ಕೆಲವರು ಚೀನಾದಲ್ಲಿ ಪ್ರಜೆಯಾಗಿರ್ತಾರೆ. ಏನಿದು? ರಾಜ್ಯದಲ್ಲಿರುವ ಶತ್ರುಗಳ ಆಸ್ತಿ ಎಂದು ಗುರುತಿಸಲಾದ 24 ಆಸ್ತಿಗಳ ಸಮೀಕ್ಷೆ ಈಗ ನಡೆಸಲಾಗಿದೆ. ಅವುಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಅವಕಾಶ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಪಾಕಿಸ್ತಾನ ಹಾಗೂ ಚೀನಾದ ನಾಗರಿಕತ್ವ ಪಡೆದುಕೊಂಡ ಜನರು ರಾಜ್ಯದಲ್ಲಿ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಆ ಆಸ್ತಿಗಳನ್ನು ರಾಜ್ಯ ಸರ್ಕಾರ ಸಾರ್ವಜನಿಕ ಬಳಕೆಗಾಗಿ ಗುತ್ತಿಗೆ ಆಧಾರದಲ್ಲಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು. ಆ ರೈಟ್ಸ್ ಇದೆ. ಸೊ ಹಾಗಿದ್ದರೆ ಬನ್ನಿ, ಕರುನಾಡಲ್ಲಿ ಏನಿದೆ ಆಸ್ತಿ ಅಂತ ನೀವು ಕೇಳ್ತಾ ಹೋಗ್ತೀವಿ. ದೇಶದಲ್ಲಿದೆ ಒಟ್ಟು ಬರೋಬ್ಬರಿ 9400 ಶತ್ರು ಆಸ್ತಿ. ನಮ್ಮ ಕರ್ನಾಟಕದಲ್ಲೇ 21 ಶತ್ರು ಆಸ್ತಿಗಳಿವೆ. 5 ಜಿಲ್ಲೆಗಳಲ್ಲಿವೆ ಭಾರಿ ಮೌಲ್ಯದ ಶತ್ರು ಆಸ್ತಿ. ಬೆಂಗಳೂರಿನಲ್ಲಿ ಚೀನಾದ ಮೈಕಲ್ ಒಡೆತನದ ಆಸ್ತಿ ಇದೆ. ಉಡುಪಿಯಲ್ಲಿ ಪಾಕಿಸ್ತಾನ ಮರಿಟ್ಸ್ಗೆ ಸೇರಿದ 2 ಆಸ್ತಿ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ರಸ್ತೆಯಲ್ಲಿ ರಾಜಮ್ಮ ಆಸ್ತಿ ಇದೆ. ವಿಠಲ್ಮಲ್ಯ ರಸ್ತೆಯಲ್ಲಿ ಮೈಕಲ್ ಥಾಮ್ ಎಂಬಾತನ ಆಸ್ತಿ ಇದೆ. ಕಲಾಸಿಪಾಳ್ಯದಲ್ಲಿ ಅಬ್ದುಲ್ ಎಂಬ ಪಾಕಿಸ್ತಾನಿ ಪ್ರಜೆಯ ಆಸ್ತಿ ಇದೆ. ಬೆಂಗಳೂರಿನಲ್ಲಿರೋ 6 ಆಸ್ತಿಗಳ ಒಟ್ಟು ಮೌಲ್ಯ 500 ಕೋಟಿ. ಯಾರ್ಯಾರೋ ಕೂತಿರ್ತಾರೆ ಈಗ ಅದರ ಮೇಲೆ. ಬೀದರ್ನಲ್ಲಿ ನಿಜಾಮ್, ಬಿಜಾಪುರದಲ್ಲಿ ಶಫಿಯುಲ್ಲಾ, ಇಬ್ರಾಹಿಂ, ಕಲಬುರಗಿಯಲ್ಲಿ ಖನಿಜಾ ಫಾತಿಮಾಗೆ ಸೇರಿದ ಆಸ್ತಿಗಳಿವೆ. ಇವರೆಲ್ಲ ಪಾಕಿಸ್ತಾನ, ಚೀನಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಕಲಬುರಗಿ, ವಿಜಯಪುರದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿ ಕೂಡ ಆಗಿದೆ. ಒತ್ತುವರಿ ಮಾಡಿ ಬಂಕ್ ಮಾಡಿಕೊಂಡಿದ್ದಾರೆ, ಹೋಟೆಲ್ ನಡೆಸ್ತಿದ್ದಾರೆ ಕುಳಗಳು. ಇದನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ, ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇದೆ, ಕೇಂದ್ರಕ್ಕೂ ಅವಕಾಶ ಇದೆ. ಏನಿದು ಶತ್ರು ಆಸ್ತಿ ಹೇಳ್ಬಿಡ್ತೀವಿ. ದೇಶ ವಿಭಜನೆ ವೇಳೆ ಭಾರತವನ್ನು ತೊರೆದ ಅಪಾರ ಜನ, ಹಾಗಾಗಿ ಪಾಕಿಸ್ತಾನ, ಚೀನಾದ ಪೌರತ್ವ ಪಡ್ಕೊಂಡಿದ್ದಾರೆ. ಅವರ ಆಸ್ತಿ ಭಾರತದಲ್ಲಿದೆ. ಆ ಎಲ್ಲ ಆಸ್ತಿಗಳನ್ನು ಕೂಡ ಶತ್ರು ಆಸ್ತಿ ಅಂತ ಕರೆಯುತ್ತೆ ಸರ್ಕಾರ. ದೇಶದಲ್ಲಿ ಪಾಕಿಸ್ತಾನ ಪ್ರಜೆಗಳ 9280 ಆಸ್ತಿಗಳಿವೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು 4999, ಪಶ್ಚಿಮ ಬಂಗಾಳದಲ್ಲಿ 2735, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 487. ಈ ಎಲ್ಲ 9400 ಶತ್ರು ಆಸ್ತಿಯನ್ನು ಕೂಡ ಹರಾಜು ಹಾಕಿದರೆ, ಮಾರಾಟ ಮಾಡಿದರೆ 1 ಲಕ್ಷ ಕೋಟಿ ದುಡ್ಡು ಸಿಗುತ್ತೆ. 1 ಲಕ್ಷ ಕೋಟಿ.